ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶ್ರೀ ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ರಾಮನಗರದಲ್ಲಿ ತುಂಬಾ ಐತಿಹಾಸಿಕ ಸ್ಥಳಗಳಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ಏನಪ್ಪ ಅಂತ ಹೇಳಿದ್ರೆ ನೋಡ್ಬೋದು, ಎಷ್ಟು ಹಚ್ಚ ಹಸಿರಿಂದ ಕೂಡಿರೋಂಥ ಒಂದು ಬೆಟ್ಟ. ಸೊ ಇಲ್ಲಿ ಇದನ್ನು ಐತಿಹಾಸಿಕ ಸ್ಥಳ ಅಂತ ಹೇಳೋದ್ರ ಜೊತೆಗೆ ನಮ್ಮ ಏಷ್ಯಾದಲ್ಲೇ ಅತ್ಯಂತ ಪ್ರಮುಖವಾದ ರಣಹದ್ದು ಸಂರಕ್ಷಣಾ ಕೇಂದ್ರ ಅಂತಲೂ ಹೇಳ್ಬೋದು. ಹಾಗೆ ದಕ್ಷಿಣ ಭಾರತದಲ್ಲಿರುವಂಥ ಏಕೈಕ ರಣಹದ್ದುಗಳ ಸಂರಕ್ಷಣಾ ಸ್ಥಳ ಇದು. ಫ್ರೆಂಡ್ಸ್, ಏನು ಗೊತ್ತಾ, ವಿಡಿಯೋ ಪೂರ್ತಿ ನೋಡಿದವರು ತುಂಬ ಒಳ್ಳೆ ಒಪಿನಿಯನ್ನ ಶೇರ್ ಮಾಡ್ತಿದ್ದಾರೆ. ಕಮೆಂಟಲ್ಲಿ ಹೇಳ್ತಿಲ್ಲ, ಬಟ್ ನನಗೆ ಡೈರೆಕ್ಟಾಗಿ ಸಿಕ್ತವರೆಲ್ಲ ತುಂಬ ಎನ್ಕರೇಜ್ ಮಾಡ್ತಾರೆ. ವಿಡಿಯೋ ಆಗಿದೆ ಹೀಗಿದೆ ತುಂಬ ಒಳ್ಳೊಳ್ಳೆ ಇದನ್ನು ಕೊಡ್ತಾರೆ ಫೀಡ್ಬ್ಯಾಕು. ಬಟ್ ನಾನು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ, ನೀವು ಮಾಡೋ ಒಂದು ಸಬ್ಸ್ಕ್ರಿಪ್ಷನ್ ಹಾಗೆ ಒಂದು ಲೈಕಿಂದ ನಮ್ಗೆ ಎಷ್ಟೋ ಇನ್ಸ್ಪೈರ್ ಆಗುತ್ತೆ. ಮತ್ತಷ್ಟು ವಿಡಿಯೋನ ಅಥವಾ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಟ್ಟದ ಹತ್ರ ರೀಚ್ ಆದಮೇಲೆ ನಮಗೆ ಮೊದಲು ಸಿಗೋದು ರಾಮೇಶ್ವರ ದೇವಸ್ಥಾನ. ಈ ರಾಮೇಶ್ವರ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಶ್ರೀರಾಮರು ವನವಾಸಕ್ಕೆ ಬಂದಿದ್ದಾಗ ಕೆಲವು ವರ್ಷಗಳ ಕಾಲ ಇಲ್ಲಿದ್ದು ಈ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು. ಅವರು ಪೂಜಾ ಫಲದಿಂದ ವನವಾಸದ ಮುಕ್ತಿ ಒಂದು ಪಟ್ಟಾಭಿಷೇಕರಾದಾಗ ಪಟ್ಟಾಭಿಷೇಕದ ಮೂರ್ತಿ ಸುಗ್ರೀವ ಮಹಾರಾಜ ತಗೊಂಡು ಹೋಗ್ಬೇಕಾದ್ರೆ ಈ ಕ್ಷೇತ್ರದಿಂದ ಈ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾಗಿಂದ ನನ್ನ ಸಂಸಾರಕ್ಕೆ ಬಂದಿರೋ ಕಷ್ಟಗಳೆಲ್ಲ ನಿವಾರಣೆ ಆಗಿ ಮತ್ತೆ ನನ್ನ ಪಟ್ಟಾಭಿಷೇಕನಾದೆ. ನನ್ನ ಪಟ್ಟಾಭಿಷೇಕದ ಒಂದು ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡುವಂತ ಆಜ್ಞೆ ಮಾಡುವಂತೆ. ಅದರಿಂದ ರಾಮನಿಂದ ಪ್ರತಿಷ್ಠಾಪನೆ ಆಗಿರೋ ರಾಮೇಶ್ವರ ಅಂತ ಹೆಸರು ಬಂತು. ಸುಗ್ರೀವನಿಂದ ಪ್ರತಿಷ್ಠಾಪನೆ ಆಗಿರೋ ಪಕ್ಕದ ರಾಮನ ವಿಗ್ರಹಕ್ಕೆ ಪಟ್ಟಾಭಿರಾಮ ಅಂತ ಹೆಸರು. ಕೇಳಿದ್ರಲ್ಲ, ಅರ್ಚಕರು ಎಷ್ಟು ಚೆನ್ನಾಗಿ ಈ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಸ್ಕೊಟ್ರು. ಇದು ಕೇವಲ ಒಂದು ಭಾಗ ಅಷ್ಟೇ. ಒಂದು ಭಾಗ ಅಂತ ಹೇಳೋದಕ್ಕೆ ಒಂದು ಸಣ್ಣ ತುಣುಕು ಅಂತಲೇ ಹೇಳ್ಬೋದು. ಹಾಗೆ ಹೋಗ್ತಾ ಹೋಗ್ತಾ ಈ ಕ್ಷೇತ್ರದಲ್ಲಿ ನಡೆದಿರುವಂಥ ಪವಾಡಗಳ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟಾಗಿ ನೋಡಿ. ಅಟ್ಲೀಸ್ಟ್ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಆದರೂ ನೋಡಿ. ನಾವೇನಿಲ್ಲಿ ನೋಡ್ತಿದ್ದೀವಿ, ಈ ಸ್ಥಳ ಬಂದು ಅಂದರೆ ಈ ನೀರು ಏನು ನೀರಿದೆ, ಈ ಕೊಳ, ಆಗ ಶ್ರೀರಾಮಚಂದ್ರರು ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಸೀತಾಮಾತೆ ದಾಹದಿಂದ ನೀರನ್ನು ಕೇಳಿದಾಗ ಶ್ರೀರಾಮಚಂದ್ರ ಅವರು ಬಾಣವನ್ನು ಬಿಟ್ಟು ಪಾತಾಳ ಗಂಗೆಯನ್ನು ಭೂಮಿಗೆ ತರಿಸಿದ್ರು ಅನ್ನುವಂಥ ನಂಬಿಕೆ ಇದೆ. ಇನ್ನೊಂದು ನಂಬಿಕೆ ಇದೆ, ಎಂಥ ಪರಿಸ್ಥಿತಿನಲ್ಲೂ ಕೂಡ ಈ ನೀರು ಬತ್ತಿಲ್ಲ, ಇಂಥ ಬರಗಾಲದಲ್ಲೂ ಕೂಡ ನೀರು ಬತ್ತಿಲ್ಲ ಅಂತ ಹೇಳಿ ನಂಬಿಕೆ ಇದೆ. ಹಾಗೆ ಇದರ ಆಳನ್ನು ಕೂಡ ಇವತ್ತಿಗೂ ಯಾರೂ ಕೂಡ ಎಷ್ಟಿದೆ ಅಂತ ಹೇಳಿ ಕಂಡುಹಿಡಿಯೋಕ್ಕಾಗಿಲ್ಲ ಅನ್ನುವಂಥ ಒಂದು ಪ್ರತೀತಿ ನಂಬಿಕೆ ಅನ್ನೋದಿದೆ ಇಲ್ಲಿ. ಪುರಾಣದ ಎಷ್ಟೋ ಕಥೆಗಳು ನಾವು ಕೇಳಿರ್ತೀವಿ, ಆದರೆ ಕೆಲವೊಂದು ಕುರುಹುಗಳು ನಮ್ಮ ಕಣ್ಮುಂದೆ ಬಂದಾಗ ಹೌದಪ್ಪ ಖಂಡಿತ ನಿಜ ಇರ್ಬೋದು, ನಂಬೋದು ಅನ್ನೋಷ್ಟು ನಂಬಿಕೆ ಬರುವಂಥ ಸ್ಥಳಗಳಲ್ಲಿ ನಮ್ಮ ರಾಮನಗರದಲ್ಲಿರುವಂಥ ರಾಮದೇವರ ಬೆಟ್ಟ ಕೂಡ ಒಂದು. ಇದರಲ್ಲಿ ನೋಡ್ಬೋದು ಪ್ರತಿಯೊಂದು ಜಾಗಗಳು ಏನು ಪುರಾಣದಲ್ಲಿ ಮೆನ್ಷನ್ ಮಾಡಿರೋ ರೀತಿ ಜಟಾಯು ಹೋರಾಡಿದಂಥ ಸ್ಥಳ. ಈ ಸ್ಥಳಕ್ಕೆ ಇನ್ನೊಂದು ಹೇಳ್ತಾರೆ, ನಮ್ಮ ರಾಮಾಯಣದಲ್ಲಿ ಬರುವಂಥ ಜಟಾಯು ಅಂದರೆ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಜೊತೆ ಹೋರಾಡಿದಂತಹ ಒಂದು ರಣಹದ್ದು, ಆ ಪಕ್ಷಿ ಜಟಾಯು ಪಕ್ಷಿ ಏನಿದೆ ಅದು ಇದೇ ಪ್ರದೇಶದಲ್ಲಿ ವಾಸವಾಗಿತ್ತು. ಹಾಗೆ ಅದು ಹೋಗ್ಬೇಕಾದ್ರೆ ರಾವಣನ ಜೊತೆ ಎಷ್ಟು ತನ್ನ ಪ್ರಾಣ ಹೋಗೋವರೆಗೂ ಹೋರಾಡಿ ತನ್ನ ರೆಕ್ಕೆಯನ್ನು ಕಳ್ಕೊಂಡು ಕೊನೆಗೆ ರಾಮ ಬಂದು ತನ್ನನ್ನು ಭೇಟಿ ಮಾಡೋವರೆಗೂ ತನ್ನ ಜೀವನ ಅಂಗೈಯಲ್ಲಿ ಹಿಡಿದಿಟ್ಕೊಂಡು ಕೊನೆಗೆ ರಾವಣ ಸೀತೆಯನ್ನು ಅಪಹರಿಸಿದಂಥ ವಿಷಯನ ರಾವಣನಿಗೆ ಮುಟ್ಟಿಸಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತೆ. ಇದು ಈ ಪ್ರದೇಶದಲ್ಲಿರುವಂಥ ಒಂದು ಅದ್ಭುತವಾದಂಥ ಇನ್ನೊಂದು ಮಾಹಿತಿ. ಮತ್ತು ಇನ್ನೊಂದೇನಂತ ಹೇಳಿದರೆ, ಜಟಾಯು ಪಕ್ಷಿಯ ಮುಂದಿನ ಪೀಳಿಗೆ ಏನಿದೆ ಅವರು ಇದೇ ಪ್ರದೇಶದಲ್ಲಿ ಇವತ್ತಿಗೂ ವಾಸವಾಗಿದ್ದಾರೆ ಅನ್ನೋವಂಥ ನಂಬಿಕೆ ಇದೆ. ಹಾಗೆ ನಮ್ಮ ಏಷ್ಯಾದಲ್ಲೇ ಇಡೀ ನಮ್ಮ ಭಾರತ ಅಂತ ತಗೊಂಡಾಗ ಭಾರತದಲ್ಲೇ ಏಕೈಕ ರಣಹದ್ದು ಸಂರಕ್ಷಣಾ ಕೇಂದ್ರ ಇದಾಗಿರೋದ್ರಿಂದ ಇಡೀ ಭಾರತದಲ್ಲಿ ಇದೊಂದೇ ಜಾಗದಲ್ಲಿ ನಮಗೆ ರಣಹದ್ದುಗಳು ಕಾಣಿಸುತ್ತವೆ. ಇಲ್ಲಿ ಇನ್ನೊಂದು ನಂಬಿಕೆ ಏನಪ್ಪ ಅಂತಂದರೆ, ಈ ಪ್ರದೇಶದಲ್ಲಿ ಅಂದರೆ ರಾಮದೇವರ ಬೆಟ್ಟದ ಸುತ್ತಮುತ್ತ ಏನಿದೆ ಈ ಜಾಗದಲ್ಲಿ ಕಾಗೆಗಳು ಕಾಣಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ,
ಒಂದು ನಂಬಿಕೆ ಏನಪ್ಪ ಇಲ್ಲಿನ ಜನಗಳದು ಅಂತ ಹೇಳಿದ್ರೆ, ರಾಮಾಯಣ ಕಾಲದಲ್ಲಿ ಸೀತಾ ರಾಮ ಲಕ್ಷ್ಮಣರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಕಾಕಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಸೀತೆಗೆ ತೊಂದರೆ ಕೊಡ್ತಿರ್ತಾನೆ. ಈ ಪ್ರದೇಶದಲ್ಲಿ ವಾಸವಾಗಿದ್ದಂಥ ರಾಕ್ಷಸ ಸೀತೆಯನ್ನು ನೋಡಿ ಅವರಿಗೆ ತೊಂದರೆ ಕೊಡ್ತಿರ್ಬೇಕಾದ್ರೆ ಶ್ರೀರಾಮಚಂದ್ರ ಅವ್ರ ಕಣ್ಣಿಗೆ ಬಾಣ ಬಿಟ್ಟು ಅವ್ರನ್ನ ಶಿಕ್ಷೆ ಕೊಡ್ತಾರೆ ಅನ್ನುವಂಥ ನಂಬಿಕೆ. ಆ ಒಂದು ಸಮಯದಿಂದ ಏನಿದೆ, ಈ ಪ್ರದೇಶದ ಸುತ್ತಮುತ್ತ ಎಲ್ಲೂ ಕಾಗೆಗಳು ಹಾರಾಡೋದಿಲ್ಲ, ಈ ಬೆಟ್ಟದ ಮೇಲೂ ಕೂಡ ಕಾಗೆಗಳು ಬರೋದಿಲ್ಲ, ಹಾರಾಡೋದಿಲ್ಲ ಅನ್ನುವಂಥ ಒಂದು ನಂಬಿಕೆ. ಹಾಗೆ ಚಂದ್ರ ಅವ್ರ ಕಣ್ಣಿಗೆ ಬಾಣ ಬಿಟ್ಟು ಅವ್ರನ್ನ ಶಿಕ್ಷೆ ಕೊಡ್ತಾರೆ ಅನ್ನುವಂಥ ನಂಬಿಕೆ. ಆ ಒಂದು ಸಮಯದಿಂದ ಏನಿದೆ, ಈ ಪ್ರದೇಶದ ಸುತ್ತಮುತ್ತ ಎಲ್ಲೂ ಕಾಗೆಗಳು ಹಾರಾಡೋದಿಲ್ಲ, ಈ ಬೆಟ್ಟದ ಮೇಲೂ ಕೂಡ ಕಾಗೆಗಳು ಬರೋದಿಲ್ಲ, ಹಾರಾಡೋದಿಲ್ಲ ಅನ್ನುವಂಥ ಒಂದು ನಂಬಿಕೆ. ಹಾಗೆ ನಾವು ನೋಡ್ಬೋದು, ಎಲ್ಲಿ ನೋಡಿದ್ರು ಒಂದು ಕಾಗೆ ಕೂಡ ಕಾಣೋದಿಲ್ಲ ಇಲ್ಲಿ. ಬೇರೆ ಪಕ್ಷಿಗಳು ಅಲ್ಲೊಂದಿಲ್ಲೊಂದು ಕಾಣಿಸ್ಬೋದು, ಬಟ್ ಕಾಗೆಗಳು ಮಾತ್ರ ನೋಡಿದ ಹಾಗೆ. ಚಿಕ್ಕ ವಯಸ್ಸಿಂದ ತುಂಬ ಸಲ ಬಂದಿದ್ದೀವಿ, ಯಾವತ್ತೂ ಕಾಗೆಗಳು ಇಲ್ಲಿ ಕಂಡಿಲ್ಲ. ಸೊ ಖಂಡಿತವಾಗ್ಲೂ ಅದು ನಿಜ ಇರ್ಬೋದು ಅನ್ನೋಂಥ ಒಂದು ಇದಾಗುತ್ತೆ. ನಿಜವಾಗ್ಲೂ ಪ್ರಕೃತಿ ಒಂದು ಮಾಯೆ ಅಂದರೆ ಸುಳ್ಳಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಆದರೆ ನಾವು ವಿದ್ಯಾವಂತರಾಗಿದ್ರೂ ಕೂಡ ಎಷ್ಟು ಪ್ರಕೃತಿನಲ್ಲಿ ಪೊಲ್ಯೂಷನ್ಸ್ ಮಾಡ್ತಿದ್ದೀವಿ, ಗಿಡ ಮರಗಳನ್ನ ಕಡಿದು ನಮಗೆ ನಾವೇ ತೊಂದರೆ ತಗೊಳ್ಳೋದಕ್ಕೆ ನಿಜ ಮನುಷ್ಯನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಾದಮೇಲೆ ಅಲ್ಲೇ ಸುತ್ತಮುತ್ತ ಎಲ್ಲ ನೋಡಿಕೊಂಡು, ಹಾಗೆ ಅಲ್ಲೊಂದು ಪುಟಾಣಿ ಗಣೇಶ ದೇವಸ್ಥಾನ ಇದೆ, ಚಿಕ್ಕದಾಗಿ ವಿಗ್ರಹ ಇದೆ. ಅದನ್ನು ನೋಡಿಕೊಂಡು ಟೈಮ್ ಆಗೋಯ್ತು ಅಂತ ಹೇಳಿ ಬೆಟ್ಟ ಹತ್ತೋಣ ಅಂತ ಮುಂದೆ ಹೊರಟ್ವಿ. ಇನ್ನು ನಾವು ಇದೇ ನೋಡಿ ಧನುಷ್ಕೋಟಿ ತೀರ್ಥ ಅಂತ ಏನು ಮೆನ್ಷನ್ ಮಾಡಿದ್ರು, ಇದೇ ಒಂದು ಕೊಳ. ಮತ್ತು ಇದಾದಮೇಲೆ ರಾಮೇಶ್ವರ ದೇವಸ್ಥಾನನ ಬಿಟ್ಟು ನೆಕ್ಸ್ಟ್ ನಾವು ಪಟ್ಟಾಭಿರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎರಡು ಪಕ್ಕಪಕ್ಕನೇ ಇದ್ದಾವೆ. ಬಟ್ ಈ ದೇವಸ್ಥಾನದಲ್ಲಿ ಏನಪ್ಪ ಅಂತ ಹೇಳಿದರೆ, ಇದು ಒಂಥರ ಅರ್ಧ ಪ್ರದಕ್ಷಿಣೆ ರೂಪದಲ್ಲಿ ಇರುತ್ತೆ ನಮಗೆ. ಸೊ ನೋಡಿ, ನಮ್ಮ ಶ್ರೀರಾಮಚಂದ್ರ ದರ್ಶನ ಆಗ್ತಾ ಇದೆ. ಹೋಗೋ ಟೈಮ್ಗೆ ಕರೆಕ್ಟಾಗಿ ಆರತಿನೂ ಕೂಡ ಮಾಡಿದ್ರು. ದೇವರ ಆರತಿ ತಗೊಂಡು ಮತ್ತು ಈ ದೇವಸ್ಥಾನ ಬಂದು ಆವಾಗಲೇ ನಾವು ಹೇಳಿದಾಗೆ ಪಟ್ಟಾಭಿರಾಮನ ಒಂದು ಮೂರ್ತಿಯನ್ನು ತಗೊಂಡು ಸುಗ್ರೀವ ಕಿಷ್ಕಿಂಧೆಯ ಮಾರ್ಗವಾಗಿ ಇದೇ ಮಾರ್ಗವಾಗಿ ಹೋಗ್ತಾ ಇರ್ತಾರೆ ಕಿಷ್ಕಿಂಧೆಗೆ. ಆ ಸಂದರ್ಭದಲ್ಲಿ ಎದುರಾದಂತಹ ರಾಕ್ಷಸನ್ನ ಸೋಲಿಸೋದಕ್ಕೋಸ್ಕರ ಕೈಯಲ್ಲಿದ್ದಂತಹ ವಿಗ್ರಹವನ್ನು ಕೆಳಗಿಡ್ತಾರೆ. ಮತ್ತು ಯುದ್ಧದ ನಂತರ ವಿಗ್ರಹವನ್ನು ತೆಗೆಯೋದಕ್ಕೆ ಟ್ರೈ ಮಾಡಿದಾಗ ಅದು ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಹಾಗೆ ಪಟ್ಟಾಭಿರಾಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದರೆ ಪ್ರಸಾದ ಕೊಡ್ತಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಪ್ರಸಾದ ಖಾಲಿ ಆಯಿತು ಹೋಗೋಷ್ಟರಲ್ಲಿ. ಸೊ ಅದು ಬಿಟ್ಟು ನೆಕ್ಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದ್ರು, ಅದ್ರ ಹತ್ರ ಹೋಗೋಣ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ಹೋಗ್ತಾ ಹೋಗ್ತಾ ತುಂಬ ಗ್ರೀನರಿ ಸಖತ್ತಾಗಿದೆ. ವ್ಯೂ ಪಾಯಿಂಟ್ ಮಾತ್ರ ನೋಡ್ಬೋದು ನೀವು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ದಾರಿ. ನಾನಂತೂ ಇಲ್ಲಿಗೆ ಯಾವಾಗೂ ಬಂದಿಲ್ಲ. ಕೃಷ್ಣ ಹಾಂ, ಆ್ಯಕ್ಚುಲಿ ಅವರು ಅಲ್ಲಿ ನಿಂತ್ಕೊಂಡಿರೋರು ಫೋಟೋಸ್ ತೊಗೊಳಕ್ಕೆ ಅಂತ ವೆಯ್ಟ್ ಮಾಡ್ತಿದ್ರು. ನಾವಿಬ್ಬರು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಿದ್ವಲ್ಲ, ಅದನ್ನ ನೋಡ್ಬಿಟ್ಟು ಪಾಪ ಸೈಲೆಂಟಾಗಿ ಸೈಡಲ್ಲೇ ನಿಂತ್ಕೊಂಡ್ಬಿಟ್ರು. ಆಮೇಲೆ ನಾವು ಕೆಳಗೆ ಹೋದ್ಮೇಲೆ ಅವರು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ರು. ನೋಡ್ಬೋದು ನೀವಿಲ್ಲಿ ಕೃಷ್ಣನ ವಿಗ್ರಹನ ಇದರಲ್ಲಿ ಕಲ್ಲಲ್ಲಿ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಇದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ.
ಅಲ್ಲೇ ಒಂದು ಕಿರಿದಾದ ಬಾಗಿಲಿದೆ, ಅದರ ಮೂಲಕ ಕೆಳಗಡೆ ನಡ್ಕೊಂಡು ಹೋದರೆ ಈ ಥರ ಕಲ್ಲಿನ ದಾರಿನೇ ಇರೋದು, ತುಂಬ ಕಲ್ಲುಗಳಿರ್ತವೆ, ಹುಷಾರಾಗಿ ಹೋಗ್ಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಕಲ್ಲಿಗೆ ಅದೇ ಪ್ರಾಪರಾಗಿ ಮೆಟ್ಲು ಥರ ಏನೂ ಮಾಡಿಲ್ಲ ಅಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ಇಷ್ಟು ಮೀಟ್ರ್ ಇದೆ ಅಂತ ಹೇಳಿ ಮಾರ್ಗದರ್ಶನಕ್ಕೆ ಒಂದೊಂದು ಆರೋ ಮಾತ್ರ ಹಾಕಿರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಫುಲ್ಲು ಕಲ್ಲು, ಇಲ್ಲಿ 42 ಚಿಕ್ಕದಾಗಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋದರೆ ತುಂಬ ಹುಷಾರಾಗಿ ಹೋಗಬೇಕು. ಹಾಗೆ ಕಲ್ಲುಗಳೆಲ್ಲ ತುಂಬ ನಡೆದಾಡಿ ತುಂಬಾ ನೈಸ್ ಆಗಿಬಿಟ್ಟಿದ್ದಾವೆ. ಫುಲ್ಲು ಕಾಲಿಟ್ಟರೆ ಜಾರೋ ಥರ ಇರುತ್ತೆ, ಹುಷಾರಾಗಿ ಹೋದರೆ ಒಳ್ಳೆಯದು. ಜೈ ಶ್ರೀರಾಮ್. 43 ಮೀಟರ್ಸ್. ಅದಂಗೆ ಕಮ್ಮಿ ಆಗ್ಬೇಕು ತಾನೆ, ಜಾಸ್ತಿ ಮಾಡೋರೆ. ನಾನು ಹೇಳ್ತೀನಿ 37 ಮೀಟರ್ ಇಲ್ಲಿ, 47 ಇಲ್ಲ. ಫ್ರೆಂಡ್ಸ್, ನೀವು ಯಾರಾದರೂ ನೇಚರ್ ಲವರ್ ಆಗಿದ್ದರೆ, ಟ್ರಕ್ಕಿಂಗ್ ಮಾಡಬೇಕು ಅನ್ನೋ ಆಸೆ ಇದ್ದರೆ, ಈಸಿಯಾಗಿ ಯಾವುದೇ ರಿಸ್ಕ್ ಅಂದರೆ ತುಂಬಾ ಎಫರ್ಟ್ ಇಲ್ದಿರ ಆರಾಮಾಗಿ ಸೂಪರಾಗಿ ಒಂದು ಟ್ರಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಅದಕ್ಕೆ ನಮ್ಮ ರಾಮನಗರದಲ್ಲಿರೋ ರಾಮದೇವ್ರ ಬೆಟ್ಟನ ಮಸ್ಟ್ ವಿಸಿಟ್ ಮಾಡಿ. ಇದು ಯಾಣ ಆಯ್ತಲ್ಲ ಪ್ಲೇಸು, ಯಾಣದಲ್ಲಿ ಹಿಂಗೆ ಕಲ್ಲುಗಳು ರೋಡಲ್ಲಿ ಪೂರ್ತಿ ಸಕ್ಕತ್ತಾಗಿರುತ್ತೆ, ನೀರು ಹರ್ಕೊಂಡು ಹೋಗ್ತಾ ಇರ್ತದೆ, ಸೂಪರಾಗೈತೆ. ಒಂಥರ ಕರ್ನಾಟಕದಲ್ಲಿರೋ ಮಿನಿ ಯಾಣ ಅಂತಾನೆ ಕರಿಬೋದು ಇದನ್ನು. ನಾನಂತೂ ವ್ಯೂ ಸೂಪರಾಗಿದೆ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ರೇಂಜಿಗೆ ಅಂದರೆ ಮೊಬೈಲಲ್ಲಿ ಸ್ಟೋರೇಜ್ ಖಾಲಿ ಆದರೂ ಬಿಡ್ತಿಲ್ಲ, ಯಾವುದಾದ್ರೂ ಒಂದನ್ನು ಡಿಲೀಟ್ ಮಾಡೋದು ಮತ್ತು ವಿಡಿಯೋ ರೆಕಾರ್ಡ್ ಮಾಡೋದು. ಸೀರಿಯಸ್ಲಿ ಅಪರೂಪಕ್ಕೆ ಈ ಥರ ಪ್ಲೇಸ್ಗೆ ಹೋದ್ರೂ ಅದ್ಭುತವಾಗಿರುವಂಥ ವ್ಯೂಸ್ ನೋಡ್ತೀವಲ್ಲ, ಸಖತ್ತು ಖುಷಿ ಆಗುತ್ತೆ. ಹಾಗೆ ಮನಸ್ಸಲ್ಲಿರೋ ಬೇಡದಿರೋ ಥಾಟ್ಸ್ ಎಲ್ಲ ಮಯ ಆಗಿಬಿಡುತ್ತೆ. ಜಾಸ್ತಿ ಪರವಾಗಿಲ್ಲ, ಇಂಥವೆಲ್ಲ ಇಳಿಯೋ ಕಷ್ಟ. ಕಲ್ಲೆಷ್ಟು ಜಾರ್ತಾವಲ್ವಾ ಏನಾದರೂ. ಅಲ್ಲ, ಈ ಗ್ರೀನ್ ಮಧ್ಯೆ ಸೂರ್ಯನ ಕಿರಣ ಬೀಳ್ತದೆ, ಎಷ್ಟು ಚೆನ್ನಾಗೈತೆ ನೋಡ್ಬಿಟ್ಟ ನೋಡೋಕ್ಕೆ. ಜಾರದ್ರೆ ಈಡ್ಗಾಯ ಪಕ್ಕ ಕೊಬ್ಬರಿಕಾಯಿ ಓಳಾದಂಗೆ ಓಳಾಗ್ಬಿಡತ್ತೆ ತಲೆ ಬುಡಗೆ. ಏನಕ್ಕೆ ಕೊಬ್ಬರಿಕಾಯಿ ಕೊತ್ತದಂಗೆ ಆಯ್ತಾ? ಕೊತ್ತು ಮಚ್ಚಿದಂಗೆ. ಏನು ಹಿಂಗೈತಿದು? $47 meters, 100 meters. ನಾವು ಇಷ್ಟು ದೂರ ನಡೆದಿದ್ದೀವಿ, ಇನ್ನೂ 47 meters ಇಲ್ಲ. ಆಲ್ಮೋಸ್ಟ್ ಬಂದ್ವಿ, ದೇವಸ್ಥಾನದ ಹತ್ರ ಇದ್ದೀವಿ. ನಾನಂತೂ ಒಂದು 2-3 ಸಲ ಜಾರಿದ್ದೀನಿ ಕಲ್ಲಿನ ಮೇಲೆ, ಬಟ್ ಎಲ್ಲೂ ಬಿದ್ದಿಲ್ಲ, ಗಾಡ್ಸ್ ಗ್ರೇಸ್. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವು ದೇವಸ್ಥಾನ, ಏನು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬರ್ತಿದ್ವಲ್ಲ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಬನ್ನಿ.
ನಾವಿಲ್ಲಿ ನೋಡ್ತಾ ಇರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿರುವಂಥ ಆಂಜನೇಯ ವಿಗ್ರಹ ಏನಿದೆ ಅದು ಉತ್ತರಾಭಿಮುಖವಾಗಿರುತ್ತೆ. ಹಾಗೆ ಈ ಒಂದು ಸ್ಥಳಕ್ಕೆ ತುಂಬ ಜನ ಅಘೋರಿಗಳು ಅವಾಗವಾಗ ಬಂದು ತಪಸ್ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಮತ್ತು ತುಂಬ ನಾಗಸಾಧುಗಳು ಕೂಡ ಕಂಡು ಬಂದಿದ್ದಾರೆ. ಅವರು ಕೂಡ ಬಂದು ಗಂಟೆಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಅಂತ ನೋಡಿರೋರಿದ್ದಾರೆ ತುಂಬ ಜನ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಈ ಆಂಜನೇಯ ಸ್ವಾಮಿ ವಿಶೇಷ ಕೇವಲ ಇಲ್ಲಿಗೆ ಬಂದು ಆ ದೇವರ ದರ್ಶನ ಮಾಡಿ ಹರಕೆ ಹೊತ್ತಿದ್ರೆ ಮಾತ್ರ ಅಲ್ಲ, ದೇವರ ಫೋಟೋ ಇಟ್ಕೊಂಡು ಕೂಡ ನೀವು ನೆನೆಸ್ಕೊಂಡು ನಿಮ್ಮ ಮನಸ್ಸಲ್ಲಿ ಆಗಬೇಕಾಗಿರುವಂಥ ಇಚ್ಛೆ ಏನಿರುತ್ತೆ ಅದ್ರ ಬಗ್ಗೆ ಕೋರ್ಕೊಂಡ್ರೆ ಅದು ನೆರವೇರುತ್ತೆ. ಹಾಗೆ ನೆರವೇರಿದ ಮೇಲೆ ಬಂದು ನೀವು ಬೇಕಿದ್ದರೆ ಇಲ್ಲಿ ಹರಕೆಯನ್ನು ತೀರಿಸ್ಬೋದು ಅನ್ನುವಂಥ ಒಂದು ನಂಬಿಕೆ ಇಲ್ಲಿದೆ. ಸೊ ಈ ರೀತಿ ಕುರಿಬಾರ ಇಲ್ಲಿಗೆ ಹತ್ರನಾ? ಇಲ್ಲೊಂದು 3 ಕಿಲೋಮೀಟರ್ ಆಗುತ್ತೆ ನೋಡಿ. ಇಲ್ಲೇ ಅದು ಚೆನ್ನಾಗಿ ದೊಡ್ಡ ಕ್ಷೇತ್ರ ಆಗುತ್ತೆ. ಗರ್ಜೆಂಟಲ್ಲಿ ಚಿಕ್ಕ ದೇವಸ್ಥಾನ ಇದೆ. ಅದು ಈ ಆಂಜನೇಯ ಸ್ವಾಮಿಗಳು ಕಟ್ಸ್ಕೊಟ್ಟಿರುವಂಥ ದೇವಸ್ಥಾನ. ಇದು ಇದಕ್ಕೆ ರಾಮದೇವ್ರಿಗೆ 2 ಪಾದ. ಮೊದಲನೇದು ಇದು, ಎರಡನೇದು ಅದು. ಇದು 2 ಪಾದ ಇದೆ. 7 ತಲೆ ಸರ್ಪ ಮರ ಕಟ್ಕೊಂಡಿದೆ. ಇದು ಬಂದಿರೋದು ಅಲ್ಲಿ ಮೇನ್ ರೋಡಲ್ಲಿ ಬಸವಪುರ ಅಂತ ಇದೆ, ಅದು ಹೋಗಿರೋದು. ರಾಮದೇವರು ಈ ಬೆಟ್ಟಕ್ಕೆ ಬಂದಿರೋ ಪಾದ ಇಲ್ಲಿರೋದು, ಈ ಬೆಟ್ಟದಿಂದ ಹೋಗಿರೋವಂಥ ಪಾದ ಅಲ್ಲಿರೋದು. ಮೇನ್ ರೋಡಲ್ಲಿ ಹೌದೌದು, ಬಲಭಾಗದಲ್ಲಿದೆ, ಒಂದು ಮಂಟಪದ ತರ ಕಟ್ಟಿದಾರಲ್ಲ. ಇಲ್ಲಿ 7 ತಲೆ ಸರ್ಪ ಮರ ಕಟ್ಕೊಂಡಿದೆ. 2 ಪಾದ ಇದೆ. ರೋಡಲ್ಲಿ ಇದೆ ಮಾಡಿರುವಂಥದ್ದು. ಒರಿಜಿನಾಲಿಟಿ ಬಂದು ಇದು ಕೂಡ ಅಷ್ಟಮಂಗಲ ಪ್ರಶ್ನೆ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಪಾದ ಅಲ್ಲಿ ಪೂಜೆ ಮಾಡ್ಕೊಂಡಿರ್ತಾರೆ. ಮತ್ತು ಬೆಂಗಳೂರು ಅಸಿಸ್ಟೆಂಟ್ ಕಮಿಷನರು ಶಿವರಾಮ್ ಅಂದ್ಬಿಟ್ಟು ಏನೋ ಅರ್ಕೆ ಮಾಡ್ಕೊಂಡಿದ್ದಕ್ಕೆ ಸೆಡ್ ಎಲ್ಲ ಕಟ್ಟಿಸಿದ್ದಾರೆ. 1,75,000 ರೂಪಾಯಿ ಖರ್ಚು ಮಾಡಿ ಇಲ್ಲಿ ಸೆಡ್ ಹಾಕಿದೆ. ಆದರೆ ವಿಶೇಷ ದಿನಗಳಲ್ಲಿ ಪೂಜೆ ಮಾಡೋದು. ಕೇಳಿದ್ರಲ್ಲ ಈ ಆಂಜನೇಯ ಸ್ವಾಮಿ ವಿಶೇಷತೆ ಏನು ಅಂತ ಹೇಳಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಾವಿನ್ನೂ ಬೆಟ್ಟ ಹತ್ತಬೇಕಾಗಿದ್ದರಿಂದ ಟೈಮ್ ಆಗಿಬಿಡುತ್ತೆ. ಬಿಸಿಲು ಕೂಡ ತುಂಬ ಜಾಸ್ತಿ ಇದೆ. ಸೊ ನಾವು ಹೊರಡ್ತಾ ಇದ್ದೀವಿ ಮತ್ತೆ ವಾಪಸ್ ಇಲ್ಲಿಂದ ಮೇಲ್ಗಡೆ ಬೆಟ್ಟ ಹತ್ತೋಣ ಅಂತ ಹೇಳಿ. ಬನ್ನಿ. ಎಷ್ಟು ಜನ ಈ ಜಾಗದಲ್ಲಿ ಮೈಸೂರು ಮಲ್ಲಿಗೆ ಗಿಡ ನೋಡಿದ್ರಿ ಕಮೆಂಟ್ ಮಾಡಿ. ನಾವೆಲ್ಲ ಚಿಕ್ಕವರಿದ್ದಾಗ ಬಾವಿಗಳ ಹತ್ರ ನೀರು ಹೋಗೋಂಥ ಜಾಗಗಳಲ್ಲಿ ಜಾಸ್ತಿ ನೋಡ್ತಿದ್ವಿ. ಬಟ್ ಇತ್ತೀಚೆಗೆ ಈ ಗಿಡಗಳೇ ಕಾಣಿಸ್ತಾ ಇರೋ ಥರ ಆಗ್ಬಿಟ್ಟಿದ್ದಾವೆ. ಮೈಸೂರು ಮಲ್ಲಿಗೆ ಗಿಡ ಅಂದರೆ ಗೊತ್ತಲ್ವಾ ನಿಮಗೆ? ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ಯಾರೋ ಫೋಟೋ ತೊಗೊಳೋದಕ್ಕೆ ತುಂಬ ಸಾಹಸ ಮಾಡ್ತಿದ್ರು, ಪಾಪ ನಾಚ್ಕೋತಾ ಇದ್ರು. ಅದಕ್ಕೆ ನಾನು ಕ್ಯಾಮ್ರಾನ ಸ್ವಲ್ಪ ಮೇಲೆ ಹಿಡ್ಕೊಂಡಿದ್ದೀನಿ, ಈ ಥರ ಅವ್ರ ಮುಖ ಕಾಣಿಸ್ಬಾರ್ದು ಅಂತೇಳಿ. ಮರಗಿಡಗಳು ಇದ್ದಿದ್ದ ಕಡೆ ತಣ್ಣಗೆ ಹೆಂಗೆ ಇರ್ತವೆ. ಬೆಳಗ್ಗೆಂದ ಅಷ್ಟು ಬಿಸಿಲು ಹೊರಗಡೆ, ಇಲ್ಲೊಂಚೂರು ಬಿಸಿಲಾದ್ರೂ ನೋಡು, ಒಂಚೂರು ಬೇರೆ ಬಂದಿಲ್ಲ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಪ್ರಾಪರಾಗಿ ಹೇಗಾದರೂ ಮಾಡಿ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ನಮ್ಮ ಆಸೆ. ಬಟ್ ಜನಗಳಿಗೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ ಅಲ್ವಾ, ಸ್ಕಿಪ್ ಮಾಡಿ 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 ಏನು ಮಾಡ್ತಾರೆ. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೂ ಅವಕಾಶ ಸಿಗೋದಿಲ್ಲ. ನನ್ನ ತಮ್ಮ ತಿರುಗಿ ನೋಡ್ತಾ ಇದ್ರೆ ಬರ್ತಾವಳ ಎಲ್ಲಾದ್ರೂ ಬಿದ್ದೋಗ್ಬಿಟ್ಲ ಅಂತ ನೋಡ್ದಂಗಿದೆ ಅಲ್ವಾ. ವಾಪಸ್ ಎಂಟ್ರೆನ್ಸಿಗೆ ಬಂದ್ವಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 1. ಪಾರ್ಟ್ 2ನಲ್ಲಿ ಏನೆಲ್ಲ ಇನ್ನು ಮಿಕ್ಕಿದ ಕತೆ ಏನಿದೆ ರಾಮದೇವ್ರ ಬೆಟ್ಟದ ಬಗ್ಗೆ ಅದನ್ನು ನಾನು ತಿಳಿಸ್ಕೊಡ್ತೀನಿ.
ವಿಡಿಯೋ ಲಾಂಗ್ ಆದರೆ ಕೇಳೋದಕ್ಕೆ ನಿಮಗೂ ಬೇಜಾರಾಗ್ಬಿಡುತ್ತೆ ಅನ್ನೋ ಒಂದೇ ಇಂಟೆನ್ಷನಿಂದ ಈಗ ಮಾಡ್ತಿದ್ದೀನಿ ಅಷ್ಟೇ. ಸೊ 2ನೇ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅದರಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ರಾಮದೇವ್ರ ಬೆಟ್ಟದ ಬಗ್ಗೆ, ಸುಗ್ರೀವ ಅವ್ರ ಬಗ್ಗೆ, ಹಾಗೆ 7 ಋಷಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ತಾ ಪಾರ್ಟ್ 1 ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಪಾರ್ಟ್ 2 ವಿಡಿಯೋದಲ್ಲಿ. ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ರಾಮದೇವ್ರ ಬೆಟ್ಟದ ಬಗ್ಗೆ ಗೊತ್ತಿಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬೆಟ್ಟಕ್ಕೆ ಬಂದು ಹಾಗೆ ಬೆಟ್ಟದ ಬಗ್ಗೆ ತಿಳ್ಕೊಳ್ಳಿರೋ ವಾಪಸ್ ಹೋಗ್ತಿರೋರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.